ನಮಸ್ಕಾರ ಸ್ನೇಹಿತರೆ, ಒಮ್ಮೆ ಈ ದೃಶ್ಯಗಳನ್ನು ನೋಡಿ. ಇದು ನಾವು ಕುಡಿಯುವ ನೀರು ಹಿಡಿಯುವ ಜಾಗ. ಅದರ ಪಕ್ಕದಲ್ಲೇ ಇರೋದು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿರುವ ಭವನ. ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದರೆ ನಿಮಗೆ ವಾಕರಿಕೆ ಬರಬಹುದು. ಹೊನ್ನಾಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಭವನವಿದೆ. ಆದರೆ ಈ ಭವನದ ಸುತ್ತಮುತ್ತ ಇವತ್ತು ಮನುಷ್ಯರು ಓಡಾಡಲು ಸಾಧ್ಯವಾಗದ ರೀತಿಯಲ್ಲಿ ಗಿಡಗಂಟೆಗಳು ಬೆಳೆದು ನಿಂತಿವೆ. ಅಷ್ಟೇ ಅಲ್ಲ, ರಸ್ತೆ ಮಗ್ಗಲಲ್ಲೇ ಇರುವ ಚರಂಡಿಯ ಗಲೀಜು ನೀರು ಸರಿಯಾಗಿ ಹರಿದು ಹೋಗದೆ ನೇರವಾಗಿ ಶುದ್ಧ ಕುಡಿಯುವ ನೀರಿನ ಘಟಕದ ಮುಂದೆಯೇ ಬಂದು ನಿಲ್ಲುತ್ತಿದೆ. ಇಡೀ ಏರಿಯಾದಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಇಲ್ಲಿನ ಸ್ಥಳೀಯ ನಿವಾಸಿಗಳು ಸುಮ್ಮನೆ ಕೂತಿಲ್ಲ. ಈ ಗಲೀಜು ವಾತಾವರಣದ ಫೋಟೋಗಳನ್ನು ತೆಗೆದು ಹೊನ್ನಾಳಿ ಪುರಸಭೆಯ ಅಧಿಕಾರಿಗಳಿಗೆ ವಾಟ್ಸಪ್ ಮೂಲಕ ಮತ್ತು ಖುದ್ದಾಗಿ ದೂರು ನೀಡಿದ್ದಾರೆ. ದೂರು ನೀಡಿ ಇಷ್ಟು ದಿನಗಳಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅವೈಜ್ಞಾನಿಕವಾಗಿ ಇಲ್ಲಿ ಒಂದು ಚರಂಡಿ ಮಾಡ್ರಿ ಅಂತ ಹೇಳಿದ್ರೆ ಚರಂಡಿ ಇಲ್ಲ. ಈ ಕಡೆ ಭಾಗದಿಂದ ಬರ್ತಕ್ಕಂಥ ನೀರು ಸೀದಾ ನಾಳೆ ಬಂದು ಸೀದಾ ಕಾಂಪೌಂಡಿಗೆ ಬಂದು ನಿಲ್ಲುತ್ತದು. ನಾವು ಇಲಾಖೆ ಅಧಿಕಾರಿಗಳಿಗೆ, ಶಾಸಕರಿಗೆ ಮನವಿ ಮಾಡ್ಕೊಂಡ್ವಿ, ಹೋಗಿ ಮನೆಗೆಲ್ಲ ಹೋಗಿ ಹೇಳಿ ಬಂದ್ವಿ. ಯಾವ ಕಾರಣಕ್ಕೂ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದಯಮಾಡಿ ಇಲ್ಲಿ ಸಾರ್ವಜನಿಕರು ಭಾಳ ಜನ ಓಡಾಡೋದ್ರಿಂದ ಈ ಹಾಸ್ಪಿಟ್ಲು, ಕೋರ್ಟು ಮತ್ತು ಕಾಲೇಜು ಎಲ್ಲ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿತ್ತು. ದಯಮಾಡಿ ಇಲಾಖೆ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮನವಿ ಮಾಡ್ಕೊತೀನಿ, ಪ್ರಪ್ರಥಮವಾಗಿ ಇದಕ್ಕೆ ಚರಂಡಿ ಮತ್ತು ರಸ್ತೆಯನ್ನು ಮಾಡಿ ಆನಂತರ ನೀವು ಕಾಂಪೌಂಡ್ನ ಹಾಕೊಳ್ಳೋಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನಾವು ಎಲ್ಲ ಸಹಕಾರ ಕೊಡ್ತೀವಿ. ದಯಮಾಡಿ ಈ ರಸ್ತೆನೂ ಮತ್ತು ಚರಂಡಿನೂ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ.